ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಪ್ರಿಯಾ ಅವ್ರ ಅಕ್ಕನ ಮದುವೆ ಆಯಿತು, ಕರೆದಿದ್ಲು. ಸೊ ಎಲ್ಲರೂ ಸೇರಿ ಫ್ರೆಂಡ್ಸ್ ಬಂದಿದ್ವಿ. ಬಂದಮೇಲೆ ಎಷ್ಟು ಶಾಕಿಂದ ಲಾವಣ್ಯ ಹಾಯ್ ಮಾಡತ್ತಾಳ. ಅದಾದಮೇಲೆ ಪ್ರಿಯಾನೂ ಬಂದಳು. ಪ್ರಿಯಾ ಅಷ್ಟು ಮಸ್ತ್ ಕಾಣತ್ತಾಳಲ್ಲ ಇವತ್ತು. ಅದಾದಮೇಲೆ ಸೌಮ್ಯ ಏನೂ ರೆಡಿಯಾಗಿ ಬಂದಿದ್ಲು ಬಟ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದಿಲ್ಲ ಅಂಥೇಳಿ ಲಾವಣ್ಯ ಹತ್ರ ಲಿಪ್ಸ್ಟಿಕ್ ಇಸ್ಕೊಂಡು ಹಚ್ಕೊಳತ್ತಿದ್ಲು. ನಾನು ವ್ಲಾಗ್ ಮಾಡೋದು ನೋಡಿ ವ್ಲಾಗ್ ಮಾಡಿಬಿಡ ಅಂದ್ಲು. ಇಲ್ಲ ನಾನು ಮಾಡೋಕ್ಕೆ ಅಂತಂದು ವ್ಲಾಗ್ ಮಾಡ್ಕೊತ ಕುಂತಿದ್ದೆ. ಬಟ್ ನಾನು ವಿಡಿಯೋ ಸ್ಟಾಪೇ ಮಾಡಿಲ್ಲ, ಅದಕ್ಕೆ ಹಂಗೆ ಹಚ್ಕೋತೀನಿ ನಾನು ಅಂತೇಳಿ ಹಂಗೆ ಹಚ್ಕೊಂಡ್ಲು. ನೋಡಲ್ಲಿ ಆ ಥರ ರಿಯಾಕ್ಷನ್. ಹಚ್ಕೊಳಕ್ಕೇನೋ ಬಂದಿಲ್ಲ, ನಮ್ಮ ಅಣ್ಣ ಬೈತಾನಂತೆ, ಅದಕ್ಕೆ ಹಚ್ಕೊಂಡಿಲ್ಲ. ಅಂದರೆ ಅವ್ರ ಹಸ್ಬೆಂಡ್ ಬೈತಾರಂತೆ, ಅದಕ್ಕೆ ಒಲ್ಲೆ ಅನ್ನಕತ್ತಿದ್ಲು, ವಿಡಿಯೋ ಮಾಡಬೇಡ ಅನ್ನತ್ತಿದ್ಲು. ಬಟ್ ನಾವು ಗೊತ್ತಲ್ಲ ಏನಿದ್ರು ಮಾಡೇ ಮಾಡ್ತೀವಿ, ಅದಕ್ಕೆ ಮಾಡತ್ತಿದ್ದೆ. ಪ್ರಿಯಾ ಅವ್ರ ತಮ್ಮ ಬಂದು ಮಾತಾಡ್ಸಿದ್ರು. ಇವ್ರ ಮನೇಲಿ ಎಲ್ಲರೂ ನನ್ನ ಬ್ಲಾಗ್ ನೋಡ್ತಾರಂತೆ. ಥ್ಯಾಂಕ್ ಯು ಪ್ರೀ ಆ್ಯಂಡ್ ಫ್ಯಾಮಿಲಿ. ಅದಾದಮೇಲೆ ಲಾವಣ್ಯ ಸ್ಪೆಕ್ಸ್ ಇಟ್ಕೊಂಡು ಶೋಕಿ ಮಾಡತ್ತಿದ್ಲು. ಪಾಪ ಅವಳು ಮಾಡೋ ಶೋಕಿಗೆ ಆ ಚಸ್ಮನೇ ಮುರಿದೋಗ್ಬಿಡ್ತು. ಏನೋ ಲಾವಣ್ಯದ ಫೇವ್ರೇಟ್ ಚಸ್ಮಾ ಅಂತೆ. ಪಾಪ ಲಾವಣ್ಯ ಮುಖ ನೋಡ್ರಿ ಹೆಂಗಾಗೈತಿ ಪಾಪಚ್ಚಿ. ಅದಾದಮೇಲೆ ಇನ್ನೂ ರಶ್ ಇತ್ತಲ್ಲ, ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ವಿ. ಹೋಗಿ ಅಕ್ಷತೆ ಕಳಾಕಿ ವಿಶ್ ಮಾಡಿ ನೆಕ್ಸ್ಟ್ ಕೆಳಗೆ ಬಂದು ಊಟ ಮಾಡಿದ್ವಿ. ವೆರೈಟಿ ಆಫ್ ಐಟಮ್ಸ್ ಇತ್ತು ಊಟಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಅವ್ರವ್ರ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.